ಈ ಪೇಪರ್ನ ನಾವು ತಿಂದ್ರೆ ನಮ್ಮ ಹೊಟ್ಯಾಗ ಇದು ಯಾಕೆ ಕರಗೋದಿಲ್ರಿ? ಇದೇ ಪೇಪರ್ನ ದನ ತಿಂದ್ರೆ ಅದ್ರ ಹೊಟ್ಯಾಗ ಕರಗ್ತೈತಲ್ಲ ಮತ್ತ ಯಾಕಂತ ಗೊತ್ತೈತನ್ರಿ? ದನದ ಹೊಟ್ಯಾಗ ಸೆಲ್ಯುಲೇಸ್ ಅನ್ನೋದು ಒಂದು ರಸ ತಯಾರಾಗ್ತೈತಿ. ಆ ರಸ ಈ ಪೇಪರ್ ಕರಗಿಸೋ ತಾಕತ್ ಇಟ್ಕೊಂಡಿರ್ತೈತಿ. ಹಿಂಗ ಹೊಲ್ದಾನ್ ಕಸ ಕಡ್ಡಿ ಎಲ್ಲ ಬಿದ್ದಿರ್ತಾವಲ್ರಿ, ಅದನ್ನ ಕರಗ್ಸಾಕ ಬ್ಯಾರೆ ಬ್ಯಾರೆ ಜೀವಿಗಳ ಹೊಟ್ಯಾಗ ರಸಗಳು ತಯಾರಾಗ್ತಿರ್ತಾವ. ಕಸಾನ್ ಕರಗಿಸೋದು ಅಷ್ಟೇ ಅಲ್ರಿ, ಕಸ ಕರಗಿಸಿ ರಸ ಆಗಿದ್ದನ್ನ ಗಿಡಗಳಿಗೆ ಏರ್ಸಾಕ್ ಸಹಿತ ಬ್ಯಾರೆ ಬ್ಯಾರೆ ಜೀವಿಗಳು ಕೆಲಸ ಮಾಡ್ತಿರ್ತಾವ. ಇವತ್ತರ ಎಲ್ಲಾ ಅವತರದ್ದು ಹೊಟ್ಯಾಗು ಒಂದೊಂದು ಫ್ಯಾಕ್ಟ್ರಿ ಐತೆ ಅನ್ಕೋರಿ. ಈಗ ಈ ಪೇಪರ್ ತಿಂದ ದನದ ಹೊಟ್ಯಾಗ ನಾವೇನ್ರ ಕೈ ಆಡಿಸಿ ಅದನ್ನ ಕರಗ್ಸಾಕ ಕೆಲಸ ಮಾಡೋದಿರ್ತೈತನ್ರಿ. ಹಂಗ ಹೊಲ್ದಾನ್ ಕಸ ಕರಗಿಸಿ ಗೊಬ್ಬರ ಮಾಡಾಕು ನಮ್ದೇನ್ ಭಾಳ ರೋಲ್ ಇಲ್ಲ. ಇಷ್ಟ ಅನ್ನೋದಕ್ಕ ಭಾಳ ಮಂದಿ ಸಿಟ್ಟಾಗಿ ಹಂಗ್ಯಾಂಗ ಸರ ಶೆಡ್ ಮಾಡ್ಬೇಕು, ತೊಟ್ಟಿ ಕಟ್ಟಬೇಕು, ನೀರು ಉಣಿಸ್ಬೇಕು, ನೆರಳು ಮಾಡ್ಬೇಕು, ಮ್ಯಾಲೆ ಮೈಕ್ರೋಬೆಲ್ ಸ್ಪ್ರೇ ಮಾಡ್ಬೇಕು, ಇಷ್ಟೆಲ್ಲ ಮಾಡಿದಾಗ ಗೊಬ್ಬರ ಆಕೈತಲ್ಲನ್ರಿ ಅಂತ ಹೇಳಿ ವಾದ ಮಾಡ್ತಾರೆ. ನಂದೊಂದು ಸರಳ ಪ್ರಶ್ನೆ ಐತ್ರಿಪ್ಪ, ಏನೂ ಮಾಡ್ಲಾರ್ದ ನೀವು ಹೊಲ್ದಾಗ ಹಂಗ ಬಿದ್ದಿರ್ತೈತಲ್ಲ ಇಂಥ ಕಸ, ಅಲ್ಲೇ ಕೈ ಬಿಟ್ರ ಮುಂದಿನ ವರ್ಷ ಅನ್ನೋದ್ರಾಗ ಏನಾಗ್ತೈತ್ರಿ ಅಂತ ಕೇಳಿದ್ರ ಖರೀದಿ ಗೊಬ್ಬರನ ಆಗ್ತೈತಲ್ರಿ ಅಂತ ಎಲ್ಲಾರು ಹೇಳ್ತಾರೆ. ಹಂಗ್ರಿ ಶೆಡ್ ಕಟ್ಟಿಲ್ಲ, ನೆರಳು ಮಾಡಿಲ್ಲ, ಸ್ಪ್ರೇ ಹೊಡೆದಿಲ್ಲ, ಏನೂ ಮಾಡಿಲ್ಲ ಅಂದ್ರೂ ಗೊಬ್ಬರ ಹೆಂಗಾತ್ರಿ? ನಿಮ್ಗೇನ್ರ ಗೊತ್ತನ್ರಿ?